ಲಾಸ್ಟ್ ವಿಡಿಯೋದಲ್ಲಿ ನನ್ನ ಮಗಳ ಬರ್ತ್ಡೇ ಪ್ರಿಪ್ರೇಷನ್ ಹೆಂಗೆ ನಡೀತಾ ಇದೆ ಅಂತ ನಾನು ತೋರಿಸಿದ್ದೆ. ಹಾಗೆಯೇ ನಿಮಗೆ ಕೇಳಿದ್ದೆ ಸಹ, ನಾನು ಯಾವ ಡ್ರೆಸ್ ತೊಗೊಂಡಿರ್ಬೋದು ಅವಳಿಗೆ ಗೆಸ್ ಮಾಡಿ ಅಂತ. ನಾನು ಅವಳಿಗೆ ಈ ಥರ ವೈಟ್ ಡ್ರೆಸ್ ತೊಗೊಂಡೆ. ಅವಳು ಅಮ್ಮ ನನಗೆ ಕಿನ್ನರಿ ಥರ ಡ್ರೆಸ್ ಮಾಡು ಅಂತ ಹೇಳ್ತಾ ಇದ್ಲು. ಸೊ ನಾನು ಅದೇ ಥರ ಯಾವುದೇ ಏನೇನೆಲ್ಲ ಬೇಕೋ ಅದನ್ನೆಲ್ಲ ತರಿಸ್ಕೊಂಡೆ. ಹಿಂದಿನ ದಿನ ತಂದಿರೋದಾಗಿ ನನಗೆ ಕೆಲವೊಂದು ಐಟಮ್ಸ್ ಸಿಗಲಿಲ್ಲ. ಹೆಂಗೆ ಇರುತ್ತೋ ಆ ಥರ ನಾನು ಅಡ್ಜಸ್ಟ್ ಮಾಡಿ ಅವಳಿಗೆ ಈ ಥರ ಡ್ರೆಸ್ ಮಾಡಿದ್ದೀನಿ. ನೆಕ್ಸ್ಟ್ ಅದಾದಮೇಲೆ ನೋಡಿ, ಹೀಗೆ ಪ್ರಿಪ್ರೇಷನ್ ಆಗಿದೆ ನಮ್ಮದು. ಬ್ಯಾಕ್ಗ್ರೌಂಡ್ ಆಗಲಿ, ಅವಳಿಗೆ ರೆಡಿ ಮಾಡೋದಾಗಲಿ, ಇಷ್ಟು ನಾನು ರೆಡಿ ಮಾಡಿದೆ. ಮಕ್ಕಳೆಲ್ಲ ಮುಂಚಿತವಾಗಿ ಬಂದು ಎಲ್ಲ ಆಟಾಡ್ಕೊತಾ ಇದ್ರು ನೋಡಿ. ಅವ್ರ ಫ್ರೆಂಡ್ಸ್ ಎಲ್ಲ ಬಂದು ಎಲ್ಲರೂ ಆಟ ಆಡೋದು, ಮತ್ತು ಫೋಟೋ ತೊಗೊಳ್ಳೋದು, ವಿಡಿಯೋ ತೊಗೊಳ್ಳೋದು, ಹಿಂಗೆಲ್ಲ ಮಾಡ್ತಾಯಿದ್ರು. ನಾನು ಅದೊಂದು ಕ್ಯಾಪ್ಚರ್ ಮಾಡಿದೆ. ನಾವು ಬರ್ತಡೇ ಹತ್ತತ್ರ ಒಂದು 8-8:15 ಹಿಂಗೆ ಆ ಥರ ಮಾಡಿದ್ದು. ಎಲ್ಲರೂ ಬಂದರು ಹತ್ತತ್ರ. ಇನ್ನೊಂದು ಸ್ವಲ್ಪ ಜನ ಬರಬೇಕಿತ್ತು, ಸೊ ವೆಯ್ಟ್ ಮಾಡ್ತಾಯಿದ್ವಿ. ನೋಡಿ, ಇದು ನನ್ನ ಮಗಳೇ ಮಾಡಿರೋದು, 9 ಅಂತ. ಎಷ್ಟು ಚೆನ್ನಾಗಿ ಮಾಡಿದಾಳಲ್ವ. ಅಂದರೆ ಅವಳೇ ಏನೇನೋ ಮಾಡ್ತಿರ್ತಾಳೆ. ಇದು ಅಷ್ಟೇ, ಹ್ಯಾಪಿ ಬರ್ತ್ಡೇ ಅಂತ ಇದು ಆ ಥರ ಮಾಡಿದಾಳಲ್ಲ, ಇದನ್ನು ಅವಳೇ ಮಾಡಿರೋದು. ಅದಕ್ಕೆ ಒಂದು ಕ್ಯಾಪ್ಚರ್ ತೊಗೊಂಡೆ ಅದನ್ನು. ಹ್ಯಾಪಿ ಬರ್ತ್ಡೇ ಯಶಸ್ವಿನಿ. ಇದು ಬಂದುಬಿಟ್ಟು ನಾನು ಸಿಂಪಲ್ ಆಗಿರಲಿ, ಕಲರೆಲ್ಲ ಬೇಡ, ಕೆಮಿಕಲ್ ಹಾಕಿರ್ತಾರೆ ಅಂತ ಇದನ್ನು ತರಿಸಿದ್ದು. ಬಟ್ ಇದರಲ್ಲೂ ಏನೋ ಕೆಮಿಕಲ್ ಹಾಕಿರ್ತಾರಂತೆ. ನೆಕ್ಸ್ಟ್ ಇಯರಿಂದ ನಾನು ಮನೇಲೇ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ ನೆಕ್ಸ್ಟ್ ಇಯರ್ ಹೆಂಗಾಗುತ್ತೆ ಅಂತ. ನೋಡಿ, ಇಷ್ಟು ಜನ ಫೈನಲಿ ಬಂದರು. ನಾವು ಕೇಕ್ ಕಟ್ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀವಿ ಇವಾಗ. ನೆಕ್ಸ್ಟು ಕೇಕ್ ಕಟ್ ಮಾಡೋಣ, ಬನ್ನಿ. ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ. ಆಶೀರ್ವಾದ ನನ್ನ ಮಗಳ ಮೇಲೆ ಸದಾ ಇರಲಿ, ದೇವರ ಆಶೀರ್ವಾದ ಸದಾ ಇರಲಿ ಅಂತ ನಾನು ಹಾರೈಸ್ತಾ, ಬರ್ತಡೇನ ಒಂದು ದೀಪ ಹಚ್ಚೋದ್ರ ಮೂಲಕ, ದೀಪ ಹಚ್ಚಿ ನನ್ನ ಮಗಳ ಕೈಲಿ ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ. ಯಾಕೆಂದರೆ ದೀಪ ಆರಿಸ್ಬಾರ್ದಲ್ವ, ನಾವು ಯಾವುದೇ ಒಂದು ಬರ್ತಡೇ ಆಗಲಿ ದೀಪ ಆರಿಸ್ಬಾರ್ದು, ದೀಪನ ಹಚ್ಚಬೇಕು. ಈಗ ನಾನು ಎಲ್ಲೇ ಹೋದ್ರೂ ಅಷ್ಟೇ ದೀಪ ಹಚ್ಚಿ ನಾನು ಸ್ಟಾರ್ಟ್ ಮಾಡೋದು ಇವಾಗ, ಯಾರದೇ ಬರ್ತಡೇ ಆಗಲಿ. ಅದಾದಮೇಲೆ ನಾವು ದೀಪ ಹಚ್ಚಿ ಕೇಕ್ ಕಟ್ ಮಾಡಾಯಿತು. ನೆಕ್ಸ್ಟ್ ಎಲ್ಲರೂ ಫ್ರೆಂಡ್ಸು ಒಬ್ರೊಬ್ರಾಗೆ ಬಂದು ಕೇಕ್ ತಿನ್ನಿಸೋದು, ಮತ್ತು ಅವಳಿಗೆ ಗಿಫ್ಟ್ ಕೊಡೋದು, ಫೋಟೋಸ್ ತೆಗೆಸ್ಕೊಳ್ಳೋದು, ವೀಡಿಯೋಸ್ ತೆಗೆಸ್ಕೊಳ್ಳೋದು ಸ್ಟಾರ್ಟ್ ಮಾಡಿದ್ವಿ. ವಿಡಿಯೋ ಜಾಸ್ತಿ ತೆಗೆದಿಲ್ಲ ಇದರಲ್ಲಿ, 1-2-3 ಜನದಷ್ಟೇ ತಗೊಂಡಿರೋದು. ಯಾಕೆಂದರೆ ಎಲ್ಲರದೂ ಫೋಟೋ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿಲ್ಲ. ನಾನು ನನ್ನ ಫ್ರೆಂಡಿಗೆ ಕೊಟ್ಟಿದ್ದೆ, ಅವಳು ಜಸ್ಟ್ ಮಾಡಿದ್ದಾಳೆ. ಅದಾದಮೇಲೆ ಫೋಟೋಸ್ ತೊಗೊಂಡಿದ್ದಾಳೆ. ಅದಾದಮೇಲೆ ಎಲ್ಲರೂ ಊಟ ಮಾಡ್ಕೊಂಡ್ವಿ, ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು. ನೆಕ್ಸ್ಟ್ ವಿಡಿಯೋದಲ್ಲಿ ಫ್ರೆಂಡ್ಸ್ ಎಲ್ಲ ಸೇರಿ ನಾವು ಹಾಡೆಲ್ಲ ಆಡಿದ್ದೀವಿ. ಅದು ನಾನು ನೆಕ್ಸ್ಟ್ ವಿಡಿಯೋ